ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಧಾಕರ್ ಅವರೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದೇನ್ ಸಾಹೇಬ್ರೆ, ತೀರ್ಥ ಹೋಗಿದ್ ಸ್ಪೀಡ್ ನೋಡಿ ಅವ್ನು ನೋವು ಹೊಡಿತಾನೆ ಅಂದ್ರೆ ಹೋಗಿ ಬೊಕ್ಕೆ ಕೊಟ್ಟು ವಿಶ್ ಮಾಡ್ತಾ ಇದ್ದಾನೆ. ನನಗೂ ಅರ್ಥ ಆಗ್ತಾ ಇಲ್ಲ ದಿನೇಶ್. ಆದ್ರೆ ತೀರ್ಥ ಸಾಮಾನ್ಯದವನಲ್ಲ. ಅವನು ಏನೇ ಮಾಡಿದ್ರು ವಿಶೇಷವಾದ ಕಾರಣ ಇಟ್ಕೊಂಡೇ ಮಾಡಿರ್ತಾನೆ. ನೋಡೋಣ, ವೇಟ್ ಅಂಡ್ ವಾಚ್. ಸಾಕು ನಂಗೆ. ಏ ರಾಜಿ, ತಟ್ಟೆಗೆ ಹಾಕೊಂಡಿರೋ ಅನ್ನ ಖಾಲಿ ಮಾಡ್ಲಿಲ್ಲ ಅಂದ್ರೆ ಕಪಾಲಕ್ಕೆ ಹಾಕ್ತೀನಿ. ನೀನ್ ಇಷ್ಟೊಂದು ಹಾಕೊಂಡ್ ಬಂದು ನಾನು ಒಬ್ಳೆ ತಿನ್ನು ಅಂದ್ರೆ ಹೆಂಗ್ ತಿನ್ಲಿ? ನನಗ್ ಬೇಡ. ಅಲ್ಲಿ ನೋಡಪ್ಪ ತಿನ್ನಕ್ ಹೆಂಗ್ ಹಠ ಮಾಡ್ತಿದ್ದಾಳೆ ಅಂತ. ಹಿಂಗೆ ಅವಳು ಎಷ್ಟ್ ಹಿಂಸೆ ಮಾಡಿದ್ರು ಒಟ್ಟಿಗೆ ಅನ್ನ ತಿನ್ನಲ್ಲ ಕಣವ. ನೆಟ್ಟಿಗೆ ನಿದ್ದೆ ಮಾಡಲ್ಲ. ಓದ್ಕತೀನಿ ಅಂತ ಕೂತ್ ಬಿಟ್ಟಿರ್ತಾಳೆ ನೋಡು. ಹಂಗ ಮಾಡ್ತೀನಿ. ನಿಂತ್ಕೊಳೆ. ನೀನೇ ನೋಡು, ನೆಟ್ಟಿಗೆ ಅನ್ನ ತಿಂದೆ ಹಂಚಿ ಕಡ್ಡಿ ಆದಂಗ ಆಗೋಳು ನೋಡು. ಅಪ್ಪ ಅಲ್ಲ, ಯಾವಾಗಿಂದ ಹಿಂಗ್ ಮಗು ತರ ಹಠ ಮಾಡದ್ ಕಲ್ಸ್ಲಿವಳು? ನೀನ್ ಏನು ತಲೆ ಕೆಡ್ಸ್ಕೊಬಿಡಪ್ಪ. ನಾನ್ ಇಲ್ಲಿರೋವರ್ಗು ಕಂಡು ಪೂರ್ತಿ ತಿಂತೆ ಹೋಗೋದು. ಆ ಮಾಡೆ ಏನ್ಲ ಯಾಕಂಗ್ ಕಿರ್ಚ್ಕೊಂಡ್ ನೋಡ್ ಬಂದೆ? ಅಲ್ಲಿ ತೀರ್ಥನು ಕಾಶನಿಗೂ ಬಿರಿಯಾನಿ ಕೊಡೋ ಜಾಗದಲ್ಲಿ ಗಲಾಟೆ ಆಗಿದೆ. ಅಯ್ಯೋ, ದರಿದ್ರದಲ್ಲಿ ಮಗ ಯಾಕಂಗ ಆಡ್ತಾರವ? ಇವತ್ ಬಿಡಲ್ಲ, ಆ ಕಾಶಿ ಚರ್ಮ ಸುಲ್ದು ಹಾಕ್ತೀನಿ ನೋಡ್ತಾ ಇದ್ದಾವ ಇವತ್ತು. ಅಪ್ಪ ಸಮಾಧಾನ ಮಾಡ್ಕೊ. ನಿನಗ್ ಮೊದ್ಲೇ ಹುಷಾರಿಲ್ಲ. ಸಮಾಧಾನದಿಂದ ಇರು. ನಾನ್ ಇದೀನಲ್ವಾ. ಬಾ. ಅವ್ನ್ ಯಾಕೋ ತುಂಬಾ ಅತಿ ಆಯ್ತು. ಯಾಕೆ ನಮ್ ಹೊಟ್ಟೆ ಉರಿಸ್ತಾರ? ಎಲ್ಲಾರ್ಗೂ ಫ್ರೀಯಾಗಿ ಬಿರಿಯಾನಿ ಕೊಡ್ತಿದ್ದೀರಂತೆ, ನಂಗೂ ಸಿಗುತ್ತಾ? ಅದಕ್ಕೇನಂತೆ, ಧಾರಾಳವಾಗಿ. ನೀವು ನಮ್ಮ ರಾಜಕೀಯ ವಿರೋಧಿಗಳಿರ್ಬೋದು, ಆದ್ರೆ ನನ್ನ ಆಪ್ತ ಮಿತ್ರ ಅಲ್ವಾ ತಾವು? ನಾವು ತಿನ್ನೋ ಪ್ರತಿಯೊಂದು ಅಗ್ಲಿನ ಮೇಲೂ ತಿನ್ನೋರ್ ಹೆಸರು ಬರ್ದಿರುತ್ತಂತೆ. ಆ ಬಿರಿಯಾನಿ ಮೇಲೆ ನನ್ನ ಹೆಸರು ಬರ್ದಿದೆ. ಬನ್ನಿ. ರಾಜಕೀಯವಾಗಿ ಅತಿ ವಿರಳವಾಗಿ ನಾವಿಂತಹ ಸನ್ನಿವೇಶಗಳನ್ನ ನೋಡ್ತೀವಿ. ವಿರೋಧ ಪಕ್ಷದವರಿಬ್ರು ಒಬ್ರಿಗೊಬ್ರು ಅಭಿನಂದಿಸ್ಕೊಳ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಸಾಮಾನ್ಯವಾಗಿ ವಿರೋಧ ಪಕ್ಷದವರು ಹೀಗೆ ಕಾಣಿಸ್ಕೊಳ್ಳೋದು ತುಂಬಾನೇ ಅಪರೂಪ ಅಂತ ಹೇಳ್ಬಹುದು. ವೆರಿ ಗುಡ್ ತೀರ್ಥ, ನನ್ಗೆ ಗೊತ್ತಿದ್ ಕಣೋ ನೀನ್ ಹೀಗೆ ಮಾಡ್ತೀಯ ಅಂತ. ಏಯ್ ದಿನೇಶ್, ನಾನು ಹೇಳಿ ನೋಡ್ರಿ, ತೀರ್ಥ ಏನಾದ್ರು ಇಟ್ಕೊಂಡೇ ಮಾಡಿರ್ತಾನೆ ಅಂತ. ನೀವ್ ಹೇಳ್ದಾಗ ಏನಾದ್ರು ತೀರ್ಥ ಗಲಾಟೆ ಮಾಡಿದ್ರೆ ಅಲ್ಲಿ ಪರಿಸ್ಥಿತಿನೇ ಚೇಂಜ್ ಆಗಿ ಹೋಗ್ತಾ ಇತ್ತು. ಈಗ ಅವನು ಎಣ್ಣೆನಲ್ಲಿ ಕೂದು ತೆಗ್ದಂಗೆ ಆರಾಮಾಗಿ ತೆಗೆದ್ಬಿಟ್ಟ. ದಟ್ ಈಸ್ ತೀರ್ಥ. ಬ್ರಿಲಿಯಂಟ್. ಓಹೋ, ತೀರ್ಥಂಕರ್ ಪ್ರಸಾದ್ ಸಾಹೇಬ್ರು ಏನು ಜನಗಳ ಮುಂದೆ ಬಿಟ್ಟಿ ಬಿಲ್ಡಪ್ ತಗೊಂಡಿದ್ದು. ಅಣ್ಣ ತಮ್ಮಂದಿರಾ? ಚೆನ್ನಾಗಿದೆ ಸ್ವಾಮಿ. ನಿನ್ನೆ ನಿಮ್ ಮಾವ ಹಾಕ್ಸಿದ್ರಲ್ಲ ಔತಣ ಕೂಟ, ಅಲ್ಲಿಗೆ ಊಟ ಮಾಡೋದಕ್ ನಾನೂ ಬಂದಿದ್ದೆ. ಆಗ್ಲಲ್ಲಿ ನನ್ನ ಹೆಸರು ಬರ್ದಿರ್ಲಿಲ್ವೋ? ಕುತ್ತಿಗೆ ಹಿಡ್ದು ಆಚೆ ತಿಳ್ಬಿಟ್ರಿ. ಇವನೇನು ತೀರ್ಥನ ಮರ್ಯಾದಿನ ಹೀಗೆ ತೆಗಿತಾ ಇದ್ದಾನೆ. ಸುಧಾಕರ್ ಅವರೇ, ನೀವು ಒಳ್ಳೆ ವ್ಯಕ್ತಿನೇ. ಇಂಥವ್ರನ್ನೆಲ್ಲ ಯಾಕೆ ಹತ್ರ ಸೇರ್ಸ್ಕೋತೀರಾ? ಇವ್ರನ್ನೆಲ್ಲ ಸ್ವಲ್ಪ ಅಂತರದಲ್ಲಿಡದೆ ಒಳ್ಳೇದು. ಇವನು ನಿನ್ನೆ ಬೀಗ್ರೂಟಕ್ಕೆ ಊಟ ಮಾಡಕ್ ಬಂದಿಲ್ಲ, ಊಟಕ್ಕೆ ವಿಷ ಬೆರ್ಸಕ್ ಬಂದಿದ್ದ. ನಿಮ್ಗಷ್ಟು ಅನುಮಾನ ಇದ್ರೆ ನಮ್ ಕಾಲನಿಗೆ ಬನ್ನಿ, ಜನರನ್ನೆಲ್ಲ ಕೇಳಿ ನೋಡಿ. ಇವನ್ ಬಗ್ಗೆ ಎಲ್ಲ ಚರಿತ್ರೆ ಬಿಚ್ಚಿಡ್ತಾರೆ. ನಮ್ ಜನರ ಕೈಗೆ ಸಿಕ್ಕಾಕೊಂಡಿದ್ರೆ ಚರ್ಮ ಸುಲ್ದ್ ಬಿಡ್ತಾ ಇದ್ರು. ಬ್ರೇಕಿಂಗ್ ನ್ಯೂಸ್. ತೀರ್ಥಂಕರ ಪ್ರಸಾದ್ ಅವರ ಮಾವ ಕೊಟ್ಟ ಔತಣದಲ್ಲಿ ವಿಷ ಹಾಕಲು ಬಂದಿದ್ದ ವಿರೋಧ ಪಕ್ಷದ ಕಾರ್ಯಕರ್ತ. ದಿನೇಶ್ ನೋಡ್ರಿ ಎಷ್ಟು ಬ್ರಿಲಿಯಂಟ್ ಅಂತ. ಮಾತಲ್ಲ ಹೆಂಗ್ ಮರಳು ಮಾಡ್ಬಿಟ್ಟ ನೋಡ್ರಿ. ಸಾಕ್ ನಿಲ್ಸಮ್ಮ, ಅವಾಗಿಂದ ನೋಡ್ತಾನೆ ಇದೀನಿ. ಒಳ್ಳೆ ಹಸ ಗಂಜಲ ಇದ್ದಂಗ್ ಉದ್ದಕ್ಕೆ ಬಳ್ಳಿ ಅಂತ ಬಡ್ಕತಾನೆ ಇದ್ಯಾ. ಎಲ್ಲ ಸುಳ್ಳು, ಇವೆಲ್ಲ ನಂಬೇಡಿ. ನೋಡು ಕಾಶಿ, ನನ್ನ ಉದ್ದೇಶ ಸುಧಾಕರ್ ಅವ್ರ ಉದ್ದೇಶ ಒಂದೇ. MLA ಆಗೋದು, ಜನರ ಸೇವೆ ಮಾಡೋದು. ಜನರು ಯಾರನ್ನ ಆಯ್ಕೆ ಮಾಡ್ತಾರೋ ಅವ್ರು MLA ಆಗ್ತಾರೆ. ಅಂಥದ್ರಲ್ಲಿ ಜನ ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ದಾಗ ಈ ದ್ವೇಷ ಎಲ್ಲ ಇಟ್ಕೋಬಾರ್ದು. ಏನಂತೀರಾ ಸುಧಾಕರ್ ಅವರೇ? ಹೌದೌದು.
ಏನಣ್ಣ ನೀವು ಅವ್ನ್ ಬಾಯ್ಟ್ ಬಂದ ಹೊಗಳ್ತಾನೆ ಇದ್ದಾನೆ, ಅವ್ನ ಮಾತಿಗೆಲ್ಲ ಒಳ್ಳೆ ಪೂರಿ ತರ ತಲೆ ಆಡಿಸ್ತಾ ಇದೀರಲ್ಲ, ಇದೆಲ್ಲ ನಾನು ಒಪ್ಕೆ ಇಲ್ಲ. ಏಯ್ ಬಾರು ಸುಮ್ಮನೆ. ಏ ತೀರ್ಥ, ನನಗೆ ಗೊತ್ತಿತ್ತು ಕಣೋ ನೀನ್ ಈ ಸಿಚುವೇಶನ್ ಹೀಗೆ ಹ್ಯಾಂಡಲ್ ಮಾಡ್ತೀಯ ಅಂತ. ಗುಡ್ ಗುಡ್ ಮಾ. ನಾನು ಅವಲ್ಲಿ ಹೇಳಿದ್ರಿ ತೀರ್ಥ ಬ್ರಿಲಿಯಂಟ್ ಅಂತ. ಎಷ್ಟಾದ್ರು ನೀನ್ ನನ್ನ ಶಿಷ್ಯ ಅಲ್ವೇನೋ? ಆ ಏಯ್ ಕಾಶಿ, ಏನೋ ಮಾಡ್ತಿದ್ಯಾ? ನಂಗೆ ಅವಮಾನ ಮಾಡ್ಬೇಕಂತ ಮಾಡ್ತಿದ್ಯಾ? ಮೀಡಿಯಾದವರೆಲ್ಲ ಬಂದಿದ್ದಾರೆ, ಬಾಯಿ ಮುಚ್ಕೊಂಡು ಕುತ್ಕೊಳಕ್ಕೆ ಏನೋ ಆಗಿತ್ತ ನಿಂಗೆ? ಇಲ್ಲ ನಾಯ್ಕ್ರೆ, ಆ ತೀರ್ಥ ನನ್ನ. ಏಯ್ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ಳ. ಸರ್, ರಾಜಕೀಯದಲ್ಲಿ ಸಾಮಾನ್ಯವಾಗಿ ವಿರೋಧಿಗಳ ಮೇಲೆ ಆರೋಪ ಮಾಡೋದನ್ನ ನೋಡಿದೀವಿ. ಆದ್ರೆ ಈ ರೀತಿ ಹಾರೈಸ್ತಾ ಇರೋದನ್ನ ನೋಡ್ತಾ ಇರೋದು ಇದೇ ಮೊದಲನೇ ಸರಿ. ಈ ಮುಖಾಂತರ ಏನ್ ಹೇಳೋದಕ್ಕೆ ಹೊರಟಿದ್ದೀರಾ? ರಾಜಕೀಯ ಅಂದ್ರೆ ರಣರಂಗ ಅಲ್ಲ, ಅದು ಸೇವೆ ಮಾಡೋದಕ್ಕಿರೋ ಒಂದು ಜಾಗ. ಈ ಕ್ಷೇತ್ರನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ನನಗೂ ಇಲ್ಲ, ಸುಧಾಕರ್ ಅವ್ರಿಗೂ ಇಲ್ಲ. ಆದ್ರೆ ನಮ್ ಯೋಜನೆಗಳು ಅವ್ರ ಯೋಜನೆಗಳು ತುಂಬಾ ವಿಭಿನ್ನವಾಗಿರುತ್ತೆ. ಯಾರ ಯೋಜನೆಗಳು ತುಂಬಾ ಇಷ್ಟ ಆಗುತ್ತೋ ಅವ್ರ MLA ಆಗ್ತಾರೆ. ಅದ್ರ ಹೊರತಾಗಿ ನಾವೆಲ್ಲರೂ ಅಣ್ಣ ತಮ್ಮಂದಿರೆ. ದ್ವೇಷದಿಂದ ಏನು ಗೆಲ್ಲೋದಕ್ಕಾಗಲ್ಲ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲ ಪ್ರೀತಿಯಿಂದ ಗೆಲ್ಬೇಕು ಅಂತ ನಾ ಹೇಳಕ್ ಹೊರಟಿದ್ದೀನಿ. ಸುಧಾಕರ್ ಅವ್ರು ಕೊಟ್ಟಿರೋ ಬಿರಿಯಾನಿ ಎಲ್ಲಾರು ತಿನ್ಕೊಂಡು ಹೋಗ್ಬೇಕು. ಬರ್ತೀನಿ. ಬೇಸ್ ತೀರ್ಥ, ಬೇಸ್ ಕಣೋ, ಮೆಚ್ಚದೆ ನಿನ್ನ. ಅಂತೂ ಅವನ್ ದುಡ್ಡಲ್ಲಿ ನೀನ್ ಭರ್ಜರಿ ಪ್ರಚಾರ ಗಿಟ್ಟಿಸ್ಕೊಂಡ್ಬಿಟ್ಟೆ. ಆ ಇದು ಇದು ಕಣೋ ರಾಜಕೀಯ ಅಂದ್ರೆ. ತೀರ್ಥ, ನಿನ್ ಗೆಲುವನ್ ತಡಿಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಗುಡ್ ಗುಡ್. ಹೋಗಿ ದೂರ ಹೋಗಿ ಬಾಬು. ಬೇಡ ಬೇಡ, ನಾನು ಯಾರ ಕೈಗೂ ಸಿಗಲ್ಲ ಬಾಬುಗೆ. ಬೇಡ ಹೋಗಿ. ಇನ್ಸ್ಪೆಕ್ಟರ್, ಗನ್ ಕೆಳಗಿಳಿಸಿ, ಇಳಿಸಿ ಗನ್ನ. ತೀರ್ಥ ಹೇಳು, ತೀರ್ಥ ಅವ್ರಿಗೆ ಗನ್ ಕೆಳಗಿಳಿಸ ಕೇಳು. ಇನ್ಸ್ಪೆಕ್ಟರ್, ಗನ್ ಕೆಳಗಿಳಿಸಿ. ತೀರ್ಥ, ಅವ್ರು ಶೂಟ್ ಮಾಡಿದ್ರೆ ನನ್ನ ಒಬ್ಬನ ಪ್ರಾಣ ಹೋಗುತ್ತೆ. ನಾನು ಅಷ್ಟರಲ್ಲಿ ಇವಳು ಇಬ್ರು ಪ್ರಾಣ ತೆಗೆದು ಬಿಡ್ತೇನೆ. ಬೇಡ ಬಾಬು, ಬೇಡ ಬೇಡ ಬೇಡ. ನೀನೇ ಸರೆಂಡರ್ ಆದ್ರೆ ಶಿಕ್ಷೆ ಕಮ್ಮಿ ಆಗೋ ಹಾಗೆ ನಾನು ನೋಡ್ಕೋತೀನಿ. ನಾನು ಹೇಳಿದ್ ಮತ್ತೆ ಕೇಳು. ಬೇಡ ಬಾಬು, ನಾನು ಒಂದ್ ಕಾರ್ ಅರೇಂಜ್ ಮಾಡು ಬೇಗ. ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಕಾರ್ ಕೊಟ್ಟ ಮೇಲೆ ಯಾರು ಹಿಂಬಾಲಿಸ್ಕೊಂಡ್ ಬರ್ಬಾರ್ದು. ಬೇಗ ಅರೇಂಜ್ ಮಾಡು. ಆಯ್ತು, ಅರೇಂಜ್ ಮಾಡಿಸ್ತೀನಿ. ಏಯ್ ಲಫರ್, ಬಿಡೋರ್ನ. ನೀನ್ ಕೇಳ್ದಂಗೆಲ್ಲ ಕೊಡಕ್ಕಾಗಲ್ಲ, ಸುಟ್ಟಾಕ್ಬಿಡ್ತೀನಿ. ಬಿಡೋರ್ನ. ತೀರ್ಥ, ಹೇಳೋನ್ಗೆ ನಾನು ಬಿಸಕ್ತಿ ಬಾಬು. ಗನ್ಗೆ ಬುಲೆಟ್ಗೆಲ್ಲ ಎದ್ರವನೆಲ್ಲ. ಬೇಗ ಅರೇಂಜ್ ಮಾಡು. ಆಯ್ತು ಬಾಬು, ಆಯ್ತು ಆಯ್ತು. ಚಾಕು ಕೆಳಗಡೆ ಇಳಿಸು, ಚಾಕು ಕೆಳಗಡೆ ಇಳಿಸು ಬಾಬು. ಜಾಸ್ತಿ ಯೋಚನೆ ಮಾಡಬೇಡ, ಬೇಗ ಅರೇಂಜ್ ಮಾಡು ಬಾಬು. ಬಾಬು, ಇನ್ಸ್ಪೆಕ್ಟರ್. ಇದರಲ್ಲಿ ರಿಟರ್ನ್ಸ್ ಫೈಲ್ಸೇ ಕಾಣ್ತಿಲ್ವಲ್ಲ. ಒಂದ್ ನಿಮಿಷ, ಅಲ್ಲಿ ಕಾಲ್ ಯು ಲೇಟರ್. ಏನಾಯ್ತು ಜಾನು, ಕೂತ್ಕೋ ಬಾ. ಅಯ್ಯೋ, ಕುತ್ಕೊಳ್ಳೋದೆಲ್ಲ ಇರ್ಲಿ ಅದಕ್ಕೆ. ಸುಭಾಷ್ ಅವತ್ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದು, ಇಲ್ಲಿ ತನಕ ಅವ್ನ ಮನೆಗೆ ಬಂದಿಲ್ಲ ಅದಕ್ಕೆ. ಇದ್ರ ಬಗ್ಗೆ ಅಮ್ಮ ಆಗ್ಲಿ ಅಣ್ಣ ಆಗ್ಲಿ ಯಾರು ತಲೆನೇ ಕೆಡಿಸ್ಕೋತಾ ಇಲ್ಲ. ನೀವು ಅದನ್ನ ಅಬ್ಸರ್ವ್ ಮಾಡಿದ್ರ ಅದಕ್ಕೆ? ಆಫ್ ಕೋರ್ಸ್ ಜಾನು, ಅವನ್ಗೆ ಕೋಪ ಬಂದಿದೆ. ತುಂಬಾ ದೊಡ್ಡ ಜಗಳನೇ ಆಯ್ತಲ್ಲ, ಅದಕ್ಕೆ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದು. ಒಂದ್ಸಲ ಕಾಲ್ ಮಾಡಿ ನೋಡು. ಅಯ್ಯೋ, ನಿನ್ನೆಯಿಂದ ಇಲ್ಲಿವರೆಗೂ 10 ಟೈಮ್ಸ್ ಕಾಲ್ ಮಾಡಿದೀನಿ ಅದಕ್ಕೆ. ಅವ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅದಕ್ಕೆ. ಅದು ಸಾಲದು ಅಂತ ಅವ್ನ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿದೆ. ಯಾರು ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸಮಥಿಂಗ್ ಫಿಶಿ. ಅವನು ಹಾಗೆಲ್ಲ ಮನೆ ಬಿಟ್ಟು ಹೋಗೋ ಹುಡ್ಗನೇ ಅಲ್ಲ. ಒಂದು ರಾತ್ರಿ ಮನೆಗ್ ಬರ್ದೇ ಇದ್ರೆ ಅತ್ತೆ ಆಕಾಶ ಭೂಮಿನೇ ಒಂದು ಮಾಡ್ಬಿಡ್ತಾರೆ. ಅಂಥದ್ರಲ್ಲಿ ಅವರು ಕೂಲ್ ಆಗಿದ್ದಾರೆ, ಟೆನ್ಷನ್ ಮಾಡ್ಕೊಂಡಿಲ್ಲ.
ಏನೋ ಬೇರೆ ವಿಷಯ ಇದೆ. ಅಂದ್ರೆ ಅದಕ್ಕೆ ಸುಭಾಷ್ ಏನಾದ್ರೂ ಹೇ ಕಮಾನ್, ಅವನ್ ಹಾಗೆಲ್ಲ ಏನು ಮಾಡ್ಕೊಳಲ್ಲ. ಡೋಂಟ್ ಬಿ ಫೂಲಿಶ್. ಆದ್ರೆ ಆ ಹೂ ಮಾರೋ ಹುಡುಗಿ ಸಂಚಿಗೆ ಏನಾದ್ರೂ ಸಿಕ್ಕಾಕೊಂಡಿದಾನ ಅಂತ ಭಯ ಆಗ್ತಾ ಇದೆ. ಅದಕ್ಕೆ ಎಲ್ಲಿಗೆ? ಬಾನನ್ ಜೊತೆಗೆ. ಸಾಹೇಬ್ರೆ, ನೀವೇನು ಚಿಂತೆ ಮಾಡಬೇಡಿ, ಸತ್ಯ ಎಲ್ಲ ಹೊರಗೆ ಬರುತ್ತೆ. ಅದಕ್ಕೆ ಕಾಯ್ತಾ ಇದ್ದೀನಿ ಸುಮನವ್ರೆ. ಇದು ವಿರೋಧ ಪಕ್ಷದವ್ರ ಕೆಲಸ ಅಂತ ಗೊತ್ತಾಯ್ತು. ಅವನು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ವಿರೋಧ ಪಕ್ಷದವ್ರ ಅಸ್ತಿತ್ವನೇ ಇಲ್ದವ್ರಿಗೆ ಮಾಡ್ಬಿಡ್ತೀನಿ. ಆಗ ಗೆಲುವು ನಮ್ದೇ ಆಗುತ್ತೆ, ನಮ್ ಸರ್ಕಾರನೇ ಅಧಿಕಾರಕ್ಕೆ ಬರುತ್ತೆ. ಇನ್ಸ್ಪೆಕ್ಟರ್, ಏನಾದ್ರೂ ಬಾಯ್ಬಿಟ್ನಾ? ಯಾರ ಹೆಸರು ಹೇಳ್ದ? ಇಲ್ಲ, ಬಾಯ್ ಬಿಡ್ತಿಲ್ಲ. ಒಂದ್ ರೌಂಡ್ ಆಗಿದೆ, ಇನ್ನೊಂದ್ 2 ರೌಂಡ್ ಆದ್ರೆ ಬಾಯ್ ಬಿಡ್ತಾನೆ. ನೋನೋ, ಹಾಗಾಗ್ಬಾರ್ದು. ಅವನ್ ಸ್ಟೇಟ್ಮೆಂಟ್ ಕೊಡ್ಲೇಬೇಕು. ಅವನ್ ಹಿಂದೆ ಯಾರಿದ್ದಾರೆ ಅಂತ ನಾ ತಿಳ್ಕೊಳ್ಳೇಬೇಕು. ನೋಡಿಯೇ ಸರ್, ಇವಳೆ ಮಾಲಿನಿ, ಆ ಕಿಲ್ಲರ್ಗೆ ಆಶ್ರಯ ಕೊಟ್ಟವಳು. ಯಾರನ್ನ ಕೊಲ್ಲಕ್ ಸಂಚ್ ಮಾಡಿದ್ರಿ? ಸುಪಾರಿ ಕೊಟ್ಟವ್ರು ಯಾರು ನಿಮ್ಗೆ? ಇಲ್ಲ ಸರ್, ನನಗೇನು ಗೊತ್ತಿಲ್ಲ. ಏನು ಏನು ಗೊತ್ತಿಲ್ವಾ? ಆ ಕಿಲ್ಲರ್ನ ಮನೆ ಒಳಗಡೆ ಯಾಕೆ ಇಟ್ಕೊಂಡಿದ್ದೆ? ಅವನಿಗೆ ನಿನ್ಗೆ ಏನ್ ಸಂಬಂಧ? ನಿನಗ್ ಗೊತ್ತಿಲ್ಲ ಅಂದ್ರೆ ಆ ಸುಪಾರಿ ಕಿಲ್ಲರ್ ನಿನ್ ಮನೆ ಒಳಗಡೆ ಹೆಂಗ್ ಬಂದ? ಸರ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ಗೇನು ಗೊತ್ತಿಲ್ಲ ಸರ್. ಮಾಲಿನಿ ಅಲ್ವಾ? ನೀನ್ ಕಾಶಿಗೆ ತುಂಬಾ ಹತ್ರದವಳು ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀವು ತುಂಬಾ ಒಳ್ಳೆಯವರು ಅಂತಾನು ಸುಮನ ಅವ್ರು ಹೇಳಿದ್ದಾರೆ. ಆ ಕಾಶಿ ನಿಮ್ಮನ್ನ ಹೆದರ್ಸಿ ಬೆದರ್ಸಿ ಕೆಲಸ ಮಾಡ್ಸಿರ್ಬೋದು, ನಂಗೆ ಗೊತ್ತಿಲ್ಲ. ಆದ್ರೆ ನೀನ್ ಅಪ್ರೂವರ್ ಆದ್ರೆ ನಿನಗೆ ಶಿಕ್ಷೆ ಕಮ್ಮಿ ಆಗೋ ಹಾಗೆ ನಾನು ನೋಡ್ಕೋತೀನಿ. ನೀನ್ ಭಯ ಪಡೋ ಅಗತ್ಯ ಇಲ್ಲ. ಹೇಳ್ತೀನಿ ಸರ್, ಎಲ್ಲ ಹೇಳ್ಬಿಡ್ತೀನಿ. ಆ ಕೊಲೆಗಾರ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಕಾಶಿನೇ ಅವನ್ ಫ್ರೆಂಡು ಅಂತ ನಮ್ಮ ಮನೆಗೆ ಕರ್ಕೊಂಡು ಬಂದ. 4 ದಿನ ನಿಮ್ಮ ಮನೇಲಿ ಇರ್ಲಿ ಅಂತ ಹೇಳ್ದ. ಅವ್ ಯಾರು, ಏನ್ ಮಾಡ್ದ, ನನಗೇನು ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ನನ್ನ ಕ್ಷಮಿಸಿ. ನಾನು ಯಾವ ತಪ್ಪು ಮಾಡಿಲ್ಲ. ನೋಡಿದ್ರ ಇನ್ಸ್ಪೆಕ್ಟರ್, ಅನ್ಕೊಂಡಾಗೆ ಎಲ್ಲಾದ್ರ ಹಿಂದೆ ಆ ಕಾಶಿ ಇದ್ದಾನೆ. ನೀವೇನ್ ವರಿ ಮಾಡ್ಕೊಬೇಡಿ ಸರ್, ಕಾಶಿನ ನಾನು ಅರೆಸ್ಟ್ ಮಾಡ್ತೀನಿ.